ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. सुनो सुनो नित्यानंद सुनो हरिदास, सर्वत्र हमारा आज्ञा करो ही प्रचार, प्रति घरे घरे किया करो यही भिक्षा, बोलो कृष्ण भजो कृष्ण करो कृष्ण शिक्षा. ಕೇಳು ನಿತ್ಯಾನಂದ, ಕೇಳು ಹರಿದಾಸ್, ಎಲ್ಲೆಡೆ ನನ್ನ ಆದೇಶವನ್ನು ಹರಡಿ ಕೃಷ್ಣನ ನಾಮವನ್ನು ಜಪಿಸಿ ಕೃಷ್ಣನನ್ನು ಪೂಜಿಸಿ ಜೀವಿಗಳನ್ನು ಉದ್ಧಾರ ಮಾಡಲು ಕೃಷ್ಣನಾಮ ಒಂದೇ ದಾರಿ. ಹೋಗಿ ಗಲ್ಲಿ ಗಲ್ಲಿಯಲ್ಲಿ ಹೋಗಿ ಕೃಷ್ಣನಾಮವನ್ನು ಹರಡಿ ಮನೆ ಮನೆಗೆ ಹೋಗಿ ಬೇಡಿಕೊಳ್ಳಿ. ನಿಮ್ಮ ಆಜ್ಞೆಯಂತೆ ಆಗಲಿ ಮಹಾಪ್ರಭು. ಬನ್ನಿ ಹರಿದಾಸ್, ಎಲ್ಲರೂ ಹೇಳಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾನು ಜಗನ್ ಮತ್ತೆ ನಾನು ಮದನ್. ನಾವಿಬ್ಬರು ಪಾಕಗಳನ್ನು ಮಾಡೋದಕ್ಕೆ ಪ್ರಸಿದ್ಧರು. ಎಲ್ಲ ಕುಡಿಯೋ, ಅದು ಖಾಲಿ ಆಗಿದೆ, ಹೊರಟು. ನಿಮಗೆ ಗೊತ್ತಿಲ್ಲವೇ? ಅವರಿಬ್ಬರು ಸೋದರರು, ಹಿರಣ್ಯಕಶಿಪುನ ಅಪ್ಪ ರಾವಣನ ಮಾವ. ಒಬ್ಬರ ಹೆಸರು ಜಗಾಯಿ, ಮತ್ತೊಬ್ಬನ ಹೆಸರು ಮದಾಯಿ. ಅವರಿಬ್ಬರೇ ನನಗೆ ಈ ಪರಿಸ್ಥಿತಿಯನ್ನು ತಂದುಕೊಟ್ಟವರು. ನೀವು ಭಯ ಪಡಬೇಡಿ, ಹೇಳಿ ಅವರು ಎಲ್ಲಿದ್ದಾರೆ ಎಂದು. ಅಲ್ಲಿ ಅಲ್ಲಿ ಆದ್ರೆ ಅವರ ಹತ್ರ ಜಾಗರೂಕರಾಗಿ ನಾನು ಹೊರಟೆ. ನಿಮಗೆ ಗೊತ್ತಾ ಹರಿದಾಸ್ ಅವರು ಯಾರಂತ? ಹಾ ಪ್ರಭು, ಇವರಿಬ್ಬರು ಬ್ರಾಹ್ಮಣ ಕುಲದಲ್ಲಿ ಜನ್ಮ ತಾಳಿದರು. ನೀಚವಾದ ಕೆಲಸಗಳನ್ನು ಮಾಡುತ್ತಾರೆ. ನಿಚ್ಚಳದಿಂದಲೇ ಪ್ರಭು. ಆದರೇನಾಯಿತು? ಭಗವಂತನ ನಾಮದಿಂದ ನೀಚಾದಿ ನೀಚರು ಕೂಡ ಉದ್ಧಾರವಾಗುತ್ತಾರೆ. ನಾವು ಈಗ ಅವರ ಬಳಿಗೆ ಹೋಗುತ್ತೇವೆ ಮತ್ತು ಹರಿನಾಮವನ್ನು ಜಪಿಸುತ್ತೇವೆ. ಎಲ್ಲರೂ ಹೇಳಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಮ್ಮ ಇಲಾಖೆಗೆ ಬಂದು ನಮಗೆ ನಮಸ್ಕಾರ ಮಾಡಲು ಹೇಳ್ತೀರಾ? ಹೇಳಿ ಇವರಿಗೆ ನಾವು ಯಾರೆಂದು. ಹೇ ಜಗಾಯ್, ಹೇ ಮದಾಯ್, ನೀವಿಬ್ಬರು ಮನುಷ್ಯ ಜನ್ಮದಲ್ಲಿ ಜನ್ಮ ತಾಳಿದ್ದೀರಿ. ಮನುಷ್ಯ ಏನು ಶ್ರೇಷ್ಠ ಏನೆಂದು ಪರಿಗಣಿಸಲಾಗುತ್ತದೆ. ನೀವು ಎಲ್ಲ ಕೆಟ್ಟ ಕೆಲಸಗಳನ್ನು ಬಿಟ್ಟು ಬಿಡಿ ಮತ್ತು ನಮ್ಮ ಜೊತೆ ಹರಿನಾಮವನ್ನು ಸ್ವೀಕರಿಸಿ. ರೆಡಿ ಇದೆಯಾ? ಮಹಾಪ್ರಭು ಮಹಾಪ್ರಭು ಮಹಾಪ್ರಭು. ಏನಾಯ್ತು ನಿತ್ಯಾನಂದ? ನೀವು ಸರಿಯಾದ ಸಮಯದಲ್ಲಿ ಕಾಣಿಸಿಕೊಂಡಿದ್ದೀರಿ. ಅವರ ಬಗ್ಗೆ
ಅವರ ಬಗ್ಗೆ ವರ್ಣಿಸುವುದು ತುಂಬಾ ಕಠಿಣ ಕಠಿಣ ಪ್ರಭು ಕಠಿಣ. ಅಂತಹದ್ದೇನಾಯಿತು? ನಾನು ನಿದ್ದೆ ನನ್ನ ಪ್ರಭುವಿಗೆ ನಿರಾಕರಿಸಿದೆ. ಅವರು ಮೃಗಗಳ ಮೂಲಕವೂ ಹೋಗಿದ್ದಾರೆ. ಆದರೆ ಅವರು ಕೃಷ್ಣನ ಪ್ರೇಮವನ್ನು ಅವರಿಗೆ ನೀಡಬೇಕಾಗಿತ್ತು. ನೋಡಿ ನಮ್ಮ ಸ್ಥಿತಿ ಏನಾಗಿದೆ. ನಾವು ಸ್ವಲ್ಪದಲ್ಲೇ ಪಾರಾಗಿರುವುದು. ಯಾರವರು? ಅವರ ಹೆಸರೇನು? ಜಗಾಯಿ ಮತ್ತು ಮಲಯ ಪ್ರಭು. ಅವರು ತುಂಬಾ ಭಯಾನಕರವಾಗಿರುತ್ತಾರೆ. ಏನಿದ್ದಾಯ್, ಅವರಿಬ್ಬರು ನಿನ್ನ ದರ್ಶನದಿಂದಲೇ ಈಗಾಗಲೇ ಉದ್ಧಾರವಾಗಿದ್ದಾರೆ. ಕೃಷ್ಣ ಕೃಪೆ ಶೀಘ್ರವಾಗಿ ಸಿಗಲಿದೆ. ಇನ್ನೆರಡು ದಿನಗಳಲ್ಲಿ ಅವರ ಪಾಪವನ್ನೆಲ್ಲ ಕಳೆದು ವೈಷ್ಣವರಾಗುತ್ತಾರೆ. ಎಲ್ಲರೂ ಹೇಳಿ, ಶ್ರೀ ಚೈತನ್ಯ ಮಹಾಪ್ರಭು ಕಿ ಬನ್ನಿ, ಈ ದಿನ ನಮ್ಮೊಡನೆ ಹರಿನಾಮವನ್ನು ಸ್ವೀಕರಿಸಿ. ಮತ್ತೆ ಬಂದಿದ್ದಾರೆ ಅವರು. ಈ ದಿನ ನನ್ನ ಕೈ ಖಂಡಿತ ಸಾಯುತ್ತಾರೆ. ಪ್ರಭು ಪ್ರಭು ನಿತ್ಯಾನಂದ ಪ್ರಭುಗಳು ಪ್ರಜ್ಞೆ ತಪ್ಪಿದ್ದಾರೆ. ಬೇಗ ಬನ್ನಿ. ಇದೇಗಾಯಿತು? ಹೇಗಾಯಿತು ಹರಿದಾಸ್? ಹೀಗೆ ಮದುವೆ ಮಾಡಿದ್ದಾನೆ. ಸುದರ್ಶನ, ನಾನು ಇವನನ್ನು ಮುಗಿಸಿ ಬಿಡುವೆ. ಪ್ರಭು ಕ್ಷಮಿಸಿ, ಪ್ರಭು ಕ್ಷಮಿಸಿ. ಹೀಗೆ ಮಾಡಬೇಡಿ ಪ್ರಭು, ಹೀಗೆ ಮಾಡಬೇಡಿ. ಈ ಪೃಥ್ವಿಯಲ್ಲಿ ನಿಮ್ಮ ಅವತಾರವು ಇಂತಹ ಪಾಪಿಗಳನ್ನು ಉದ್ಧರಿಸಬೇಕಾಗಿದೆ ಪ್ರಭು. ಇವರನ್ನು ಕ್ಷಮಿಸಿ ಬಿಡಿ, ಕ್ಷಮಿಸಿ. ಜಗೈ ನನ್ನ ಪ್ರಾಣವನ್ನು ಕಾಪಾಡಲು ಪ್ರಯತ್ನಿಸಿದ್ದಾನೆ. ಅವರಿಬ್ಬರನ್ನು ಕ್ಷಮಿಸಿಬಿಡಿ. ಹೇ ಜಗಾಯ್, ನೀನು ನಿತ್ಯಾನಂದರವರ ಪ್ರಾಣವನ್ನು ಕಾಪಾಡುವುದರಲ್ಲಿ ನನ್ನನ್ನು ಕೊಂಡುಕೊಂಡಿದ್ದೀಯಾ. ನನಗೆ ನಿತ್ಯಾನಂದರು ನನಗಿಂತ ಹೆಚ್ಚು ಪ್ರೀತಿಪಾತ್ರರಾದವರು. ಮತ್ತೆ ನೀನು ನಿತ್ಯಾನಂದರ ಪ್ರಾಣವನ್ನು ಕಾಪಾಡಿದ್ದೀಯಾ. ಆದ್ದರಿಂದ ನಾನು ನಿನಗೆ ಎಂತಹ ವರವನ್ನು ನೀಡುತ್ತೇನೆ ಎಂದರೆ ಏಳು ಜಗಾಯ್ ಏಳು. ನಾನು ನಿನಗೆ ಎಂತಹ ವರವನ್ನು ನೀಡುತ್ತೇನೆ ಎಂದರೆ ಬ್ರಹ್ಮನು ಸಹ ಅಸಹಾಯಕನಾಗಿ ನಿನಗೆ ಕೃಷ್ಣ ಭಕ್ತಿಯನ್ನು ನೀಡಲು. ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್. ಪ್ರಭು ಪ್ರಭು ನನ್ನನ್ನು ಕ್ಷಮಿಸಿ ಪ್ರಭು. ನೀನು ನಿತ್ಯಾನಂದ ಅಂತಹ ಮಹಾವೈಷ್ಣವರಿಗೆ ಆಕ್ರಮಣ ಮಾಡಿದ್ದೀಯಾ. ಮತ್ತೆ ನೀನು ವೈಷ್ಣವ ಅಪರಾಧ ಮಾಡಿದ್ದೀಯಾ. ಅವರ ಜೊತೆ ನನ್ನನ್ನು ಉದ್ಧಾರ ಮಾಡಿ ಪ್ರಭು. ಯಾವುದಾದರೂ ದಾರಿ ಇದ್ದೇ ಇರಬೇಕು. ನೀನು ವೈಷ್ಣವ ಅಪರಾಧ ಮಾಡಿದ್ದೀಯಾ. ನೀನು ಏನಾದರೂ ನಿತ್ಯಾನಂದರವರು ನಿನಗೆ ಕ್ಷಮೆ ನೀಡಿದ್ರೆ ನಿನ್ನ ಉದ್ಧಾರ ಖಚಿತ. ಪ್ರಭು ನನ್ನನ್ನು ಹೇಳು ಮದನ್, ನೀವೇ ಏನಾದರೂ ಹೇಳು. ಇವನನ್ನು ಕ್ಷಮಿಸಿ ಬಿಡಿ ಮಹಾಪ್ರಭು. ಒಬ್ಬರನ್ನು ಉದ್ಧರಿಸುವುದು ಮತ್ತಿನ್ನೊಬ್ಬರನ್ನು ಶಪಿಸುವುದು ನಾನು ಬಯಸುವುದಿಲ್ಲ. ಇವನನ್ನು ಉದ್ಧಾರ ಮಾಡಿಕೊಂಡು. ಏ ಮದಾಯ್, ನಿತ್ಯಾನಂದರ ಕೃಪೆ ನಿನ್ನ ಮೇಲೆ ಇರಬೇಕಾದರೆ ಅದನ್ನು ನಿಲ್ಲಿಸಲು ನಾನು ಯಾರು? ಏಳು ಮದಾಯ್ ಏಳು. ಇಂದಿನಿಂದ ನೀನು ನಿನ್ನ ಎಲ್ಲಾ ಪಾಪಗಳನ್ನು ಕಳೆದುಕೊಂಡಿದ್ದೀಯಾ. ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್. Hare Krishna, Krishna Krishna, Hare Hare, Hare Rama, Rama Rama, Hare Hare. ಮದನ್ ಕುಮಾರ್, ನಾನು ನಿತ್ಯಾನಂದ ಮಹಾಪ್ರಭುಗಳ ಪಾತ್ರವನ್ನು ಮಾಡಿದ್ದೆ. ನನ್ನ ಹೆಸರು ಪಾರ್ಥಸಾರಥಿ. ನಾನು ಚೈತನ್ಯ ಮಹಾಪ್ರಭು ಪಾತ್ರವನ್ನು ಮಾಡಿದ್ದೇನೆ. ನನ್ನ ಹೆಸರು ವರ್ಷಿತ್. ನಾನು ಮದಾಯಿ ಪಾತ್ರವನ್ನು ಮಾಡಿದ್ದೇನೆ. ನನ್ನ ಹೆಸರು ವಾಸು. ನಾನು ಹರಿದಾಸ್ ಪ್ರಭುಗಳ ಪಾತ್ರ ಮಾಡಿದ್ದೇನೆ. ನನ್ನ ಹೆಸರು ಗಣೇಶ್. ನಾನು ಜಗಾಯಿ ಪಾತ್ರ ಮಾಡಿದ್ದೇನೆ. ನನ್ನ ಹೆಸರು ಈಶ್ವರ್. ನಾನು ಬ್ರಾಹ್ಮಣ ಪಾತ್ರ ಮಾಡಿದ್ದೇನೆ. ಮಕ್ಕಳು ಒಂದೆರಡು ಮೂರು ದಿವಸದಲ್ಲಿ ಕಲಿತು ಅವರೊಂದು ಪ್ರಯತ್ನ ಮಾಡಿದ್ದಾರೆ. ಅಂದರೆ ಅವರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿರ್ಬೋದು, ಆದರೆ ನಮಗೆ ನೆನಪಲ್ಲಿ ಉಳ್ಕೊಳ್ಳುತ್ತೆ ಜಗಾಯಿ ಮದಾಯಿಗೆ ಯಾವ ರೀತಿ ಚೈತನ್ಯ ಮಹಾಪ್ರಭು ಕರುಣೆ ತೋರಿಸಿದ್ರು ಅಂತ. ಆದ್ದರಿಂದ ನಾವು ಹೇಳ್ತೀವಿ ಎಲ್ಲ ಪತಿತರನ್ನು ಉದ್ಧಾರ ಮಾಡಲಿಕ್ಕೆ ಮಹಾಪ್ರಭು ಬಂದವರು ಅಂತ.
ನಮ್ಮಂಥ ಪತಿತರು ಯಾರೂ ಇಲ್ಲ. ಆದ್ದರಿಂದ ಎಂಥ ಪತಿತರಾಗಲಿ ಎಂಥ ಕೆಟ್ಟವರಾಗಲಿ ಅವರು ಶ್ರದ್ಧೆಯಿಂದ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ ಕೃಷ್ಣ ಮತ್ತು ಚೈತನ್ಯ ಮಹಾಪ್ರಭು ಅವರನ್ನು ಕಾಪಾಡಿಯೇ ತೀರ್ತಾರೆ, ನಿತ್ಯಾನಂದ ಪ್ರಭು ಅವರನ್ನ ಕಾಪಾಡ್ತಾರೆ ಅನ್ನೋದನ್ನು ಈ ಒಂದು ನಾವು ಲೀಲೆಯಿಂದ ತಿಳುವಳಿಕೆ ಪಡ್ಕೊಳ್ಬಹುದು.